A documentary on Basavanna was released on 22nd September 2024 in Kalpakshetra Auditorium, Mysuru. Dr. Sharat Chandra Swamiji, K.B. Ganapati, Dr. Anil Kumar were present. ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿ ಅಣ್ಣ ಬಸವಣ್ಣನವರು. ಅವರನ್ನು ನಾವು ಒಂದು ಆಂಗಲ್ ಅಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು. ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಯಾರು ನೋಡಿದ್ರು ಬಸವಣ್ಣವರನ್ನು ಒಬ್ಬ ಸಮಾಜ ಸೇವಕ ಅನ್ನೋ ರೀತಿಯಲ್ಲೇ ಚಿತ್ರಿಸ್ತಾರೆ. ನಮ್ಮ ಪಠ್ಯಗಳಲ್ಲೂ ಅದೇ. ಆದ್ರೆ ಬಸವಣ್ಣನವರಲ್ಲಿ ಒಬ್ಬ ದೊಡ್ಡ ಸಂತ ಅಡಗಿದ್ದಾನೆ, ಒಬ್ಬ ದೊಡ್ಡ ಮಹಾತ್ಮ. ನಾವು ಆ ಭಾಗಕ್ಕೆ ಹೋಗೋದೇ ಇಲ್ಲ. ಬಸವಣ್ಣವರ ಕೇವಲ ಸಾಮಾಜಿಕ ವಚನಗಳಿಗಷ್ಟೇ ನಾವು ಗಮನ ಕೊಡ್ತೇವೆ. ಬಸವಣ್ಣವ್ರದ್ದು 1,500 ವಚನಗಳಲ್ಲಿ ಎಷ್ಟು ಗೊತ್ತಿದೆ? ನಮಗೊಂದು 50 ವಚನ ಗೊತ್ತಿರ್ಬೋದು, ನಾವು ಕೇಳಿದ್ರು. ಇನ್ನು 1,400 ವಚನದಲ್ಲಿ ಏನಿದೆ ಅಂದ್ರೆ ನೀವು ಗಮನಿಸಬಹುದು. ನೋಡಿ, ಆ ವಚನಗಳಲ್ಲಿ ಬಹುತೇಕ ವಚನಗಳಲ್ಲಿ ಏನು ಕಾಣುತ್ತೆ ಅಂತ ಹೇಳಿದ್ರೆ ಅವರ ಆಧ್ಯಾತ್ಮಿಕ ಚಿಂತನೆಗಳಿವೆ. ಬಹುಶಃ ಜಗತ್ತಿನಲ್ಲಿ ತಮ್ಮ ಮನಸ್ಸನ್ನ ತಾವು ವಿಚಾರ ಮಾಡಿಕೊಂಡಷ್ಟು ಇನ್ನೊಬ್ಬ ತತ್ವಜ್ಞಾನಿ ಬಸವಣ್ಣವರಷ್ಟು ಸಿಗೋದೇ ಇಲ್ಲ. ಅವರ ಮನಸ್ಸನ್ನ ಬಿಚ್ಚಿ ನಮ್ಮ ಮುಂದೆ ಹೇಳ್ತಾರೆ. ನೀವು ಬಹುಶಃ ಮಹಾತ್ಮ ಗಾಂಧಿಯವರ ಆತ್ಮಕಥೆಯನ್ನು ಓದಿರ್ತೀರಿ, ನೀವೆಲ್ಲ ವಿದ್ವಾಂಸರಿದ್ದೀರಿ. ಸೊ ಹೇಗೆ ಅವರು ತಮ್ಮ ಜೀವನವನ್ನ ತೆರೆದ ಪುಸ್ತಕವಾಗಿ ನಮ್ಮ ಮುಂದೆ ಬಿಚ್ಚಿಟ್ಬಿಡ್ತಾರೆ. ಇವತ್ತಿಗೂ ಕೂಡ ಬಹಳ ಶ್ರೇಷ್ಠ ಆತ್ಮಕಥೆ ಅಂತ ನಾವು ಮಹಾತ್ಮ ಗಾಂಧಿಯವರ ಆತ್ಮಕಥೆ, ಬಸವಣ್ಣವರ ಜೀವನ ಅದ್ರ 100 ಪಟ್ಟು ನೀವು ಅವರ ವಚನದಲ್ಲಿ ಕಾಣಬಹುದು. ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ ಯಾರು ಹೇಳ್ಕೊಡು? ಯಾವತ್ತೂ ಕೂಡ ಬಸವಣ್ಣವರು ನಾನೊಬ್ಬ ಪ್ರವಾದಿನೋ, ನಾನೊಬ್ಬ ಮಹಾತ್ಮ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಲೇ ಇಲ್ಲ. ಹೇಗೆ ಬುದ್ಧ ಹೇಳಿದ್ರು, ಅತ್ತ ದೀಪೋಭವ ಅಂತ. ನೀನು ನನ್ನನ್ನು ನಾನು ಹೇಳ್ದೆ ಅಂತ ನೀನು ಅದನ್ನ ಹಿಂಬಾಲಿಸುವ ಅಗತ್ಯ ಇಲ್ಲ. ಪರೀಕ್ಷೆ ಮಾಡಿ ಒಳಿತಾಗಿದ್ರೆ ಮಾತ್ರ ಹಿಂಬಾಲಿಸು ಅಂತ ಹೇಳಿದ್ರು. ಆದ್ರೆ ಇವತ್ತು ಬಸವಣ್ಣವ್ರು, ಇವತ್ತಿಗೂ ಕೂಡ ನಾವು ಅಂತ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಈ ಮಾತನ್ನ. ಇವತ್ತು ನಮಗೆ ಬಸವಣ್ಣ ಇವತ್ತೇನಾಗ್ಬಿಟ್ಟಿದೆ, ಬಹಳ ದುರಾದೃಷ್ಟದ ಸಂಗತಿ ಅಂತ ಹೇಳಿದ್ರೆ, ನಮ್ಗೆ ಅವನು ಒಂದು ರೀತಿ ಪ್ರಚಾರದ ಸರ್ಕ ಆಗ್ಬಿಟ್ಟಿದ್ದಾನೆ, ಒಂದು ರೀತಿ ಕೆಲವರಿಗೆ ಹೊಟ್ಟೆಪಾಡನ ಸರ್ಕ ಆಗ್ಬಿಟ್ಟಿದ್ದಾನೆ. ಇಷ್ಟು ಜನಕ್ಕೆ ಬಸವಣ್ಣ ಆತ್ಮಕ ಸರ್ಕ ಆಗಿದೆ. ಬಹಳ ದುಃಖ ಆಗುತ್ತೆ. ಯಾಕಂದ್ರೆ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಅಲ್ಲಮ್ಮ ಪ್ರಭುದೇವರ ಜೊತೆಗೆ ಸಿದ್ದರಾಮೇಶ್ವರರು ಬರ್ತಾರೆ, ಕಲ್ಯಾಣಕ್ಕೆ ಬರ್ತಾರೆ. ಸಿದ್ದರಾಮೇಶ್ವರಿಗೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಬಸವಣ್ಣ ಯಾರು ಗೊತ್ತಿಲ್ಲ, ಸಿದ್ದರಾಮೇಶ್ವರ ಗೊತ್ತಿಲ್ಲ. ಬರುವಾಗ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು, ಬಸವಣ್ಣವ್ರು ಯಾರು ಅಂತ. ಆ ವಚನ ನನಗೆ ಪೂರ್ತಿ ನೆನಪು ಬರ್ತಾ ಇಲ್ಲ. ಮರ್ತ್ಯಲೋಕದಲ್ಲಿ ಭಕ್ತಿಯು ಹಾಳಾಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶರಣನನ್ನ. ಈ ಭೂಲೋಕದಲ್ಲಿ ಭಕ್ತಿ ಅನ್ನೋದು ಹಾಳಾಗಬಾರದು ಅಂತ ಹೇಳಿ ಒಬ್ಬ ಭಗವಂತ ಒಬ್ಬ ಮಹಾತ್ಮನನ್ನ ಇಲ್ಲಿ ಕಳಿಸ್ತಾನಂತೆ. ಅವನು ಭಕ್ತಿ ಕುಳವನ್ನ ಕಟ್ತಾನೆ. ಅನಂತರ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ನಿಮಗೆ ಗೊತ್ತಿರ್ಬೋದು, ಇವತ್ತು ಬಹುಶಃ ನೋಡಿ, ಅವರು ಅಷ್ಟೇ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ. ಅದರಲ್ಲೂ ನಾವೆಲ್ಲ ಹೆಮ್ಮೆ ಪಡ್ಬೇಕು. ನಮ್ಮ ಕನ್ನಡ ಮಣ್ಣು ಅಷ್ಟು ದೊಡ್ಡ ಒಬ್ಬ ಮಿಸ್ಟಿಕ್ ಅಂತ ನಾವೇನು ಕರಿತೀವಲ್ಲ, ಅಂತ ದೊಡ್ಡ ಸಂತನಿಗೆ ಜನ್ಮ ಕೊಟ್ಟಂತಹದ್ದು. ಆದ್ರೆ ಅವ್ರನ್ನು ಕೂಡ ನಾವು ಇವತ್ತು ಹೊರ ಜಗತ್ತಿಗೆ ಹೆಚ್ಚು ಪರಿಚಯಿಸಲೇ ಇಲ್ಲ. ಅಂತ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ ಅಣ್ಣ ಬಸವಣ್ಣವ್ರ ಬಗ್ಗೆ. ಯಾರು ಬಸವಣ್ಣ ಅಂದ್ರೆ, ಬಸವಣ್ಣ ಯಾರು ಅಂತ ಹೇಳಿದ್ರೆ, ಕೈಲಾಸಕ್ಕೂ ಮರ್ತ್ಯಲೋಕಕ್ಕೂ ನಿಚ್ಚಣಿಗೆ ಆದನು ಅಂತ. ಲಿಂಗಾಯತರಿಗೆ, ಶಂಕರಾಚಾರ್ಯ ಅಂದ್ರೆ ಬ್ರಾಹ್ಮಣರಿಗೆ, ಕನಕದಾಸರು ಅಂದ್ರೆ ಕುರುಬರಿಗೆ, ಕೆಂಪೇಗೌಡ ಅಂದ್ರೆ ಒಕ್ಕಲಿ. ಈ ತರದ ಒಂದು ಬಹಳ ಬಹಳ ಕೆಟ್ಟ ಒಂದು ಪರಂಪರೆ ಇವತ್ತು ಬೆಳೀತಾ ಇದೆ. ಅದು ಇವತ್ತಿನ ಯುವಕರಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಪುಸ್ತಕ ಬರೆದ್ರು ಅವರು ಬಸವಣ್ಣವ್ರನ್ನ ಹೇಗೆ ಅನಲೈಸ್ ಮಾಡ್ತಾರೆ ನೀವು ನೋಡ್ಬೇಕು. ಅವ್ರು ಬರೀತಾರೆ ಅವ್ರ ಪುಸ್ತಕದಲ್ಲಿ, ಬಸವಣ್ಣ ಯಾಕೆ ದೊಡ್ಡವನಾದ ಅಂತ ಹೇಳಿದ್ರೆ, ಬಸವಣ್ಣ ಕೇವಲ ತತ್ವಜ್ಞಾನಕ್ಕೆ ಮಹತ್ವ ಕೊಡ್ಲಿಲ್ಲ. ತತ್ವಜ್ಞಾನದ ಜೊತೆಗೆ ಅವ್ರು ಬರೀತಾರೆ ಧರ್ಮಾಚಾರಕ್ಕೆ ಹೆಚ್ಚು ಮುಖ್ಯತ್ವ ಕೊಟ್ಟು, ಅಷ್ಟೇ ಮಹತ್ವ ಕೊಡದೆ ನೈತಿಕತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟ. ಅಂದ್ರೆ ವ್ಯಕ್ತಿ ಕೇವಲ ಧರ್ಮದ ಆಚರಣೆಯಲ್ಲಿ ಅಷ್ಟೇ ಇರಬಾರದು, ನೈತಿಕವಾಗಿ ಉತ್ತಮ ರೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಮಹತ್ವ ಕೊಟ್ಟ. ಮುಂದೆ ಬರೀತಾರೆ, ನೈತಿಕತೆಗೆ ಅಷ್ಟೇ ಮಹತ್ವ ಕೊಡ್ಲಿಲ್ಲ, ಅದರ ಜೊತೆಗೆ ಸಮಾಜ ಸೇವೆಗೂ ಹೆಚ್ಚು ಮಹತ್ವ ಕೊಟ್ಟ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಚೆನ್ನಾಗಿ ಶರಣೆ ಬರುತ್ತಾರೆ. ಆ ಮುಕ್ತಾಯಕ್ಕನಿಗೂ ಅಲ್ಲಮ್ಮ ಪ್ರಭುಗೂ ನಡೆಯುವ ಸಂವಾದ ಎಂತ ಅದ್ಭುತ. ಅವನು ಆಗ್ಲೇ ಸಾಧಿಸಿದ್ದ. ಇವತ್ತು ಅದು ಗೊತ್ತೇ ಇಲ್ಲ. ಅದು ಓದೋದಾಗ್ಲೇ ಆ ವಿಚಾರ ಗೊತ್ತಾಗ್ತದೆ ನಮಗೆ. ಅಂದ್ರೆ ಎಂತಹ ಒಂದು ನಾನು ಹೇಳೋದಲ್ಲ, ಈ ಸಾಂಸ್ಕೃತಿಕ ಸಮನ್ವಯಕ್ಕೆ ಅನುಭವ ಮಂಟಪ ವೇದಿಕೆ ಆಗಿತ್ತು ಅನ್ನೋದು. ಗಣಪತಿ ಅವರಿಂದ
ಎಲ್ರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ಈಗ ತಾನೇ ಮಾತನಾಡಿದಂಥ ಸವಿವರವಾಗಿ ಮಾತಾಡಿದ್ದಾರೆ. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಸ್ವಲ್ಪ ಮಟ್ಟಿಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಹಾಗೂ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೂ ಸಂಬಂಧಪಟ್ಟಿದ್ದಿರ್ಬೋದು. ಏಕೆಂದರೆ ನಾವು ಅವರು ಒಂದು ಮಾತು ಹೇಳಿದರು, ನಾವು ವಿ ಹ್ಯಾವ್ ಕಂಪಾರ್ಟ್ಮೆಂಟಲೈಸ್ಡ್ all these great souls, great men, great prophets like Buddha, Bhasmana and others. It is not correct. It is not correct. It is true. ಅದು ಸರಿಯಲ್ಲ. ಅದರಿಂದಲೇ ಜಾತಿ ಹುಟ್ಕೊಳ್ಳೋದು ಹಿಂದೂ ಧರ್ಮದಲ್ಲಿ. ಇಫ್ ಯು ಟೇಕ್ ಹಿಂದೂ ಧರ್ಮ ಆಸ್ an umbrella under which all these sub-national identities of religions take shelter. If you look at this problem that way, from that angle, then I think, Swamiji, I am making an humble effort to answer that question. What you said is right, but like a doctor diagnosing the problem, ರಾಜಕೀಯವೇ ಇದಕ್ಕೆಲ್ಲ ಕಾರಣ. ಇದ್ದಾಗ ನನ್ನ ಸ್ನೇಹಿತರ ಜೊತೆ ನನಗೆ ಪರಿಚಯ ಇತ್ತು. ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಪ್ರವಚನ ಕೊಡ್ತಾಯಿದ್ರು. ಒಬ್ಬ ಇನ್ಕಮ್ ಟ್ಯಾಕ್ಸ್ ಲೇಡಿ ಅವ್ರನ್ನೆಲ್ಲ ನೋಡ್ಕೊಳ್ತಾಯಿದ್ರು. ಅಲ್ಲಿಂದ ಅವರು ಪೂನಕ್ಕೆ ಬಂದ ನಂತರ 1971 I was there. He was known as Rajneesh. Rajneesh became Acharya Rajneesh. ಅಲ್ಲಿಂದ ಭಗವಾನ್ ರಾಜನೇಶ್. See the evolution taking place. And all his disciples were supposed to wear khavi, jubba and pajama. And initiate ಹೇಗೆ ಮಾಡ್ತಾ ಇದ್ರು ಅಂದರೆ, ಒಂದು ಮಾಲೆ ಕೊಟ್ಟು ಮಾಲೆಯಲ್ಲಿ ಒಂದು ಪೆಂಡೆಂಟು, ಆ ಪೆಂಡೆಂಟಲ್ಲಿ ಅವ್ರದ್ದು ಒಂದು ಚಿತ್ರ, ಅದನ್ನು ಹಾಕ್ಕೊಳ್ಬೇಕು ಅವರು. ದಟ್ ಈಸ್ ಆಲ್ ದ ಇನಿಷಿಯೇಷನ್. ಐ ಯೂಸ್ ಟು ವಿಸಿಟ್ ದಟ್ ಎವ್ರಿ ಈವ್ನಿಂಗ್, ಮಾರ್ನಿಂಗ್ ಫಾರ್ 1 hour lecture. It is out of the world. It is an experience by itself. You forget that you are on planet Earth. That is the magic that you would create. A kind of mystical atmosphere. Automatically it happens. ಬುದ್ಧನ ಬಗ್ಗೆ ಹೇಳ್ತಾರೆ, ಬುದ್ಧ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ 3 ಕಿಲೋಮೀಟರ್ ಸುತ್ತೋ, ಅದು ಸೀಸನಲ್ ಅಲ್ಲದಿದ್ರೂ ಹೂ ಅರಳುತ್ತಿತ್ತು. ಪರಿಮಳ ಇಲ್ಲದ ಹೂವಿನಿಂದ ಪರಿಮಳ ಹೊರಡುತ್ತಿತ್ತು. ಮಾಂಸ ತಿನ್ನುವ ಬೇಟೆಯಾಡುವ ಹುಲಿಗಳು ಅವತ್ತು ಉಪವಾಸ ಆಗ್ತಾಯಿತ್ತು. ಕಡೆಗೆ ಇನ್ನೂ ಹೇಳೋದೇ ಬೇಕಾದಷ್ಟೇ, ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ಐ ವಿಲ್ ಸೇ ದಿಸ್ ಮಚ್. He said, you discard your yellow garb because you need not wear ochre robes to call yourself a follower or admirer of Rajneesh. Don't call me Bhagwan. He said, call me Osho. Osho is derived from Buddhist tradition. That was named Osho. He was very fond of Zen Buddhism, Rajneesh, though he was born into a Jain community. Ability, courage, conviction to rise above this ordinary desire for glory or appreciation from others. For example, one is Mahatma Gandhi, another is Bertrand Russell. So, to come back to Basavana, I feel Basavana's many vachanas
Like for example, quickly I'll tell you, work is worship. Kayakave kailasa. See, I have found I am not no intellectual, I am just a ordinary mortal. For the sake of living, I work as a journalist, that is all. And as a present pastime, I read books. So, I find much of, you exclude regions which have come from across the border. And all these Vachanakaras and the Kirtanakaras of North India, you all find something or the other from Vedas and Upanishads. That's my experience. After all, what is Bhagavad Gita? It is part of Maha. And English, after we learnt English, we always have a tendency to look into Bhagavad Gita. 18 chapters. All these things in these vachanas. Now, I also produced some documentaries when I was in Pune. I had a hats off to you, Dr. Anil Kumar. Person. He is originally from Dharwad, but who is the photographer, and Karthik, who is the drone shoot photographer. ಒಂದು ಫೌಂಡೇಶನ್ನ ಹಾಕಿಕೊಟ್ಟಂಥದ್ದು ವಚನ ಚಳವಳಿ. ಸೊ ಡಾಕ್ಟರ್ ಕೆ ಸಿ ಬಸವರಾಜು ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಇದ್ದಾರೆ. ಈ ಡಾಕ್ಯುಮೆಂಟ್ರಿಯಲ್ಲಿ ನಮಗೆ ಕರ್ತಾರ್ನ ಕಮ್ಮಟ ಡಾಕ್ಟರ್ ತಿಪ್ಪೇಸ್ವಾಮಿ ಅವರನ್ನು ಓದಿದರೆ ಇಡೀ ಶರಣ ಚಳುವಳಿಯನ್ನು ನಾಶ ಮಾಡಲಿಕ್ಕೆ ಕಾರಣ ಆದದ್ದು ಮಧುವರಸ ಹರಳೆಯ ಅವರ ಮಕ್ಕಳ ನಡುವೆ ನಡೆದಂಥ ಒಂದು ಅಂತರ್ಜಾತೀಯ ವಿವಾಹ, ವರ್ಣಸಂಕರ ಅನ್ನೋದನ್ನು ಸನಾತನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದರಿಂದ ಬಿಜ್ಜಳನ ಮೇಲೂ ಅವರು ಪ್ರಭಾವ ಬೀರಿ ಶರಣ ಚಳುವಳಿಯನ್ನು ಮೆಟ್ಟಿಸುವ ಹಂತಕ್ಕೆ ಮುಟ್ಟಿತ್ತು ಅನ್ನೋದು ನಮಗೆ ತಿಪ್ಪೇರುದ್ರ ಸ್ವಾಮಿಯವ್ರದ್ದು ಕರ್ತಾರ್ನ ಕಮ್ಮಟ ಅತ್ಯಂತ ಮಹತ್ವವಾದಂಥ ಕೃತಿ, ಮತ್ತು ಸಂಶೋಧನಾತ್ಮಕವಾದಂಥ ಕೃತಿ, ಮತ್ತು ಅಧಿಕೃತವಾಗಿ ಶರಣ ಸಾಹಿತ್ಯದ ಅಧ್ಯಯನ ಮಾಡಿರುವಂಥವ್ರು ಒಪ್ಕೊಳ್ಳಬಹುದಾದಂಥ, ಒಪ್ಪಲೇಬೇಕಾದಂತಹ ಸತ್ಯಗಳು ಆ ಪುಸ್ತಕದಲ್ಲಿ ಇರುವಂಥ. ಆದ್ದರಿಂದ ಇಲ್ಲಿ ವರ್ಣ ಸಂಕರದಿಂದನೇ ಆಯಿತು ಅಧಃಪತನ ಅನ್ನೋದನ್ನು ಅಷ್ಟು ಒತ್ತು ಕೊಟ್ಟಿಲ್ಲ. ಇದು ನನಗೆ ಎಲ್ಲೋ ಒಂದು ಲೋಪ ಅನಿಸಿತು. ಮುಂದೆ ಎಲ್ಲಿಯಾದರೂ ಸಾಧ್ಯ ಆದರೆ ಅದನ್ನು ಒಂದು ಚೂರು ಹೈಲೈಟ್ ಮಾಡಬೇಕು ಅಂತ ಹೇಳಿ ನನಗೆ ಇದು ನನ್ನ ಅಭಿಪ್ರಾಯ.